ಅನಂತ, ನಾನ್ ಬಂದೆ. ಅಯ್ಯೋ ವಿಷ್ಣು, ನನ್ನ ಮಿತ್ರ. ನಾನ್ ಬರೀ ರೂಪ ಬದಲಾಯಿಸಿದ್ರೆ ನೀ ನನ್ನ ಹೆಸರೇ ಬದಲಾಯಿಸ್ಬಿಟ್ಟೆ. ಅನಂತ, ನಾನ್ ಬೇರೆ ವೇಷ ಹಾಕೊಂಡಿರೋ ಗೋವಿಂದ. ನೀನೇ ತಾನೇ ಹೇಳಿದ್ದು ರೂಪ ಬದಲಾಯಿಸಕ್ಕೆ. ನೀನು ನಿನ್ನ ರೂಪ ಬದಲಾಯಿಸಿ ಕುರೂಪನಾಗಿ ಬಂದರೂ ನಾನು ನಿನ್ನನ್ನು ಕಂಡು ಹಿಡಿಯುವೆ. ವಿಷ್ಣು, ಎಷ್ಟು ವರ್ಷಗಳ ನಂತರ ಸಿಕ್ಕಿರುವೆ? ಎಲ್ಲಿದ್ದೆ? ನಾನಂತೂ 1 ತಿಂಗಳಿಂದ ಇಲ್ಲೇ ಇದ್ದೇನೆ. ಓ ಹೌದಾ, ಅಂದರೆ 1 ತಿಂಗಳಿಗಾಗಿ ಬಂದಿರುವೆ ಅಲ್ಲವೇ? ಇವರನ್ನು ಭೇಟಿ ಮಾಡು. ಇವರ ಹೆಸರು ನಯನೇಶ್ವರ. ಇವರೊಟ್ಟಿಗೆ ನನ್ನ ಮದುವೆಯಾಗಲಿದೆ. ಹೌದೇ? ತುಂಬಾ ಕಷ್ಟ ಆಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿಯಾ? ಪ್ರಣಾಮಗಳು, ಹೇಗಿದ್ದೀರಾ? ಪ್ರಣಾಮಗಳು, ನಾವು ಚೆನ್ನಾಗಿದ್ದೇವೆ. ಪ್ರಣಾಮಗಳು, ನಾವು ಚೆನ್ನಾಗಿದ್ದೇವೆ. ನೀವ್ಯಾರು ಗೊತ್ತಾಗ್ಲಿಲ್ಲ. ಅಯ್ಯೋ, ನೀವೆಲ್ಲ ಇಲ್ಲೇ ಇದ್ದೀರಾ? ಪ್ರಣಾಮಗಳು. ಅಪ್ಪ, ಸದ್ಯ ನೀವು ಬಂದ್ಬಿಟ್ರಾ? ನಂಗಂತೂ ಜೀವ ಬಂದಂಗಾಯ್ತು. ಅಯ್ಯೋ ಮೂರ್ಖ, ಸೂರ್ಯ ಮುಳುಗೋದನಂತೂ ತಪ್ಸಕ್ ಆಗೋದಿಲ್ಲ, ಅದಕ್ಕೆ ನಾನೇ ಬಂದೆ. ಮಗಳೇ, ನೀನು ಹೇಗಿದ್ಯಾ? ಪ್ರಣಾಮಗಳು. ನಾವಿಬ್ಬರು ಹಾಗೆಯೇ ಮಾರುಕಟ್ಟೆಗೆ ಮತ್ತೆ ಬಂದಿದ್ದೇವೆ. ನಾನು ಇವತ್ತೇ ವಿಜಯನಗರಕ್ಕೆ ಬಂದಿರೋದು 1 ತಿಂಗಳಿಗಾಗಿ ಅಲ್ವಾ ಅನಂತ? ಸರಿಯಾಗಿ ಹೇಳಿದ್ನಾ? ನನ್ನ ಮಿತ್ರನಿವನು. ನೀವು ನಮ್ಮೊಟ್ಟಿಗೆ ಬನ್ನಿ, ನಾವೆಲ್ಲರೂ ಪಾನಿಪುರಿ ತಿನ್ನಲು ಹೋಗುತ್ತಿದ್ದೆವು. ಇವರು ಹೇಳಿದರು ಇವರಿಗೆ ಪಾನಿಪುರಿ ತುಂಬಾ ಇಷ್ಟ ಎಂದು. ಯಾಕಾಗ್ಬಾರ್ದು? ನಡೀರಿ, ನಡೀರಿ. ಅಪ್ಪ, ಈ ಹುಡುಗಿ ಆಗ್ಲೇ ಪಾನಿಪುರಿ ಅಂಗಡಿಗೆ ಹೋಗೋಣ ಅಂದಿದ್ಲು. ಬಲಗಡೆನೋ ಎಡಗಡೆನೋ ಎಲ್ಲಿದ್ಯೋ ಮೊದ್ಲು ಕರ್ಕೊಂಡು ಹೋಗಿ. ನಡಿ. ಅಯ್ಯೋ ಬನ್ನಿ. ನಡಿ ಮಗನೇ. ಬನ್ನಿ. ನಡಿ. ಅಣ್ಣ, ನಮ್ಮೆಲ್ಲರಿಗೂ ಪಾನಿಪುರಿ ಕೊಡಿ. ನಾಗರಾಜ, ಈ ಪಾನಿಪುರಿಯಲ್ಲಿ ಏನೋ ಸಮಸ್ಯೆ ಕಾಣಿಸುತ್ತಿದೆ. ಗರುಡ, ಪಾನಿಪುರಿಯಲ್ಲಿ ಸಮಸ್ಯೆ ಇರುವುದಿಲ್ಲ, ಆಲೂಗಡ್ಡೆ ಈರುಳ್ಳಿ ಇರುತ್ತದೆ. ಈ ಪಾನಿಪುರಿಯನ್ನು ನಾನು ನಿನಗೆ ನನ್ನ ಕೈಯಾರೆ ತಿನ್ನಿಸುವೆ. ಆಗ್ಲಿ, ಆ ಪಾನಿಪುರಿಯವನಿಗೆ ಖಾರ ಹೆಚ್ಚಾಗಿರಲಿ ಎಂದು ಹೇಳಿ. ಹೇಗಿತ್ತು? ಚೆನ್ನಾಗಿರಬಹುದು, ಆದರೆ ರುಚಿಯೇ ತಿಳಿಯಲಿಲ್ಲ. ನಾನಂತೂ ಇದನ್ನು ವಿಷ್ಣುವಿಗೆ ತಿನ್ನಿಸಿದ್ದು. ಎಷ್ಟು ವರ್ಷಗಳ ನಂತರ ಸಿಕ್ಕಿರುವನಲ್ಲ. ನಯನೇಶ್ವರ, ಈಗ ಅನಂತಗೆ ತಿನಿಸು. ಹಣ ತಗೊಳ್ಳಿ, ಕೊಡಪ್ಪ. ಹೇಗಿದೆ? ನನ್ನನ್ನೇಕೆ ಕೇಳುತ್ತಿರುವೆ? ವಿಷ್ಣುನನ್ನು ಕೇಳು. ಅಯ್ಯೋ, ಎಲ್ಲ ಪಾನಿಪುರಿನ ನೀನೇ ಯಾಕೆ ತಿಂತಿದ್ಯಾ? ಅಯ್ಯೋ ಮಗನೇ, ಇದು ನಾನು. ಅಯ್ಯೋ, ಏನಾಗ್ಬಿಡುತ್ತೆ? ಇಷ್ಟು ದಿನಗಳಾದ್ಮೇಲೆ ಬಂದಿದ್ದಾನಲ್ವಾ ವಿಷ್ಣು. 1-2 ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ ಮಹಾ? ಮಗನೇ, ಈಗ ನೀನು ಅನಂತಾಗೆ ತಿನ್ಸು. ಎಲ್ಲಿ ತಿನ್ಸು. ನಾನು ಅಲ್ಲೋಗಿ ಚಪ್ಪಾಳೆ ಹೊಡಿತೀನಿ, ಗೊತ್ತಾಯ್ತಾ? ಹೇಗಿತ್ತು? ಚೆನ್ನಾಗೇ ಇರುತ್ತೆ. ಇದ್ರದ್ದು ಸ್ವಾದ ಗೊತ್ತಾಗೋದಿಲ್ಲ, ಯಾಕಂದ್ರೆ ಮೂಗಿಗೆ ಹೋಗಿರೋ ಪಾನಿಪುರಿ ಸ್ವಾದ ನಿಮ್ಮ ಅಪ್ಪನಿಗೆ ಹೇಗೆ ಗೊತ್ತಾಗುತ್ತೆ? ಈ ನಯನೇಶ್ವರನು ಪಾನಿಪುರಿಯನ್ನು ತನ್ನ ತಂದೆಯ ಮೂಗಿನಲ್ಲೇಕೆ ತುರುಕಿದ? ಇವನು ತನ್ನ ತಂದೆಯ ಮೇಲೆ ಕುಪಿತನಾಗಿರುವನೇ? ಕುಪಿತನಾಗಿಲ್ಲ ನಾಗರಾಜ, ನಯನೇಶ್ವರನ ದೃಷ್ಟಿ ಅವನ ಮೇಲೆ ಕುಪಿತಗೊಂಡಿದೆ. ಏಕೆಂದರೆ ಅವನಿಗೆ ಸೂರ್ಯಾಸ್ತದ ನಂತರ ಏನೂ ಕಾಣಿಸುವುದಿಲ್ಲ. ಅಸಂಭವ. ಬನ್ನಿ ತೋರಿಸುತ್ತೇನೆ. ಸರಿ, ಈಗ ಒಂದು ಕೆಲಸ ಮಾಡಿ, ಎಲ್ರಿಗೂ ಅವ್ರವ್ರಿಗೆ ಕೊಟ್ಬಿಡಿ. ಈ ದುರ್ಘಟನೆ ನಡೆಯೋದಾದ್ರೂ ತಪ್ಪತ್ತೆ ಅಲ್ವಾ ಮಗನೇ? ನಾವು ಪಾನಿಪುರಿ ತಿಂತೀವಿ. ನಯನೇಶ್ವರ ರಾಯ, ನಮಗೆ ಪಾನಿಪುರಿ ಇಷ್ಟವಿಲ್ಲ. ಆದರೆ ನೀನೇ ನಿನ್ನ ಕೈಯಾರೆ ನಮಗೆ ತಿನ್ನಿಸಿದರೆ ನಮಗೆ ಪಾನಿಪುರಿ ಇಷ್ಟವಾಗಬಹುದು. ಏಕಾಗಬಾರ್ದು ಮಗನೇ. ಎಲ್ಲಕ್ಕೂ ಮೊದಲು ರಾಜಗುರುಗೆ ತಿನ್ಸ್ಬಿಡು. ನಾನು ಚಪ್ಪಾಳೆ ಹೊಡಿತೀನಿ.
ಯಾರಾದ್ರೂ ಒಬ್ರು ಚಪ್ಪಾಳೆ ಹೊಡೀರಿ. ಎಲ್ರು ಚಪ್ಪಾಳೆ ಯಾಕೆ ಹೊಡಿತೀರಾ? ಇಲ್ಲಿ ಏನಾಗ್ತಿದೆ ಇಲ್ಲಿ? ಸತ್ಯ ಹೊರ ಬರುತ್ತಿದೆ. ಸೂರ್ಯಾಸ್ತದ ನಂತರ ನಿಮ್ಮ ಮಗನಿಗೆ ಏನು ಸರಿಯಾಗಿ ಕಾಣಿಸುವುದಿಲ್ಲ ಎಂಬ ಆ ಸತ್ಯ. ಏಕೆಂದರೆ ಇವನು ಇರುಳುಗಣ್ಣವನು. ಹೌದು ಗುರುಗಳೇ, ಇವನು ನಿಮಗೆ ಮೋಸ ಮಾಡಿ ಸುಳ್ಳಿಂದ ಆರಂಭಿಸಿ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಲು ಹೊರಟನು. ಸತ್ಯ ಒಂದಲ್ಲ ಒಂದು ದಿನ ಹೊರಬರುತ್ತದೆ ಎಂದು ಪಾಪ ಇವನಿಗೆ ತಿಳಿದಿಲ್ಲ. ಹೇಳಿ ಕೋಟೇಶ್ವರರಾಯರೇ, ನೀವೇ ಹೇಳಿ, ನಾನು ಹೇಳುತ್ತಿರುವುದು ಸತ್ಯವಲ್ಲವೇ? ಹೌದು, ನೀವಂತೂ ಸತ್ಯ ಹೇಳ್ತಿದ್ದೀರಿ. ನಾನು ಈ ರಹಸ್ಯನ ಮುಚ್ಚಿಟ್ಟಿದ್ದೆ, ಆದ್ರೆ ಅಲ್ಲ, ಈಗ ಯಾರು ಚಪ್ಪಾಳೆ ತಟ್ಟಿದ್ದು ಅಂತೀನಿ? ನಮ್ಮ ಎರಡೂ ಕೈಗಳು. ಈಗ ನಾವು ಒಂದು ಕೈಯಿಂದ ಚಪ್ಪಾಳೆ ಹೊಡೆಯುತ್ತೇವೆ. ಪಲ್ಲಕ್ಕಿ ತೆಗೀರಿ. ನಮ್ಮ ತಂಗಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ನಾವು ಮನೆಗೆ ಹೊರಡುವೆವು. ಬಾ ತಂಗಿ. ಏನಾಗೋಯ್ತೋ ಮಗನೇ? ಗುರುಗಳೇ, ನಾವು ಒಂದು ಒಳ್ಳೆ ದಿನಾನ ನೋಡಿ ನಿಮ್ಗೆ ಈ ರಹಸ್ಯನ ಹೇಳಬೇಕು ಅಂತ. ಇನ್ನೊಂದು ಮಾತನ್ನಾಡಿದರೂ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ನಿನ್ನ ಮೂಳೆಯನ್ನು ಪುಡಿಪುಡಿ ಮಾಡುತ್ತೇವೆ. ಇಂತಹ ನೀಚ ಕೆಲಸವನ್ನು ಮಾಡಿ ನನ್ನ ಮುಂದೆಯೇ ಹೇಗೆ ನಿಂತಿರುವಿರಿ? ಕುಳಿತುಕೊಳ್ಳಿ. ಅಲ್ಲಲ್ಲ, ನೆಲದ ಮೇಲೆ ಕುಳಿತುಕೊಳ್ಳಿ. ಮಗನೇ, ಕೆಳಗಡೆ. ದನಿ, ಇಂತಹ ಸಂಚು ಮಾಡುವವರಿಗೆ, ಮೋಸ ಮಾಡುವವರಿಗೆ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಯಾವ ರೀತಿಯ ಶಿಕ್ಷೆ ಆಗುತ್ತದೆ ಅದನ್ನು ಇವರಿಗೆ ಹೇಳು. ಹಾ ಗುರುಗಳೇ, ಈಗಲೇ ಹೇಳುತ್ತೇನೆ. ಅಪರಾಧಿಯ ಕೈಗಳನ್ನು ಹಾಗೂ ಕಾಲ್ಗಳನ್ನು 4 ಕುದುರೆಗಳಿಗೆ ಕಟ್ಟಲಾಗುತ್ತದೆ. ಆನಂತರ ಕುದುರೆಗಳನ್ನು 4 ದಿಕ್ಕಿನಲ್ಲಿ ಓಡಿಸಲಾಗುತ್ತದೆ. ಹಾಗೂ ಸ್ವಲ್ಪ ಸಮಯದ ನಂತರ ಆ ಅಪರಾಧಿಯ ಕೈಗಳು, ಕಾಲುಗಳು ತುಂಡು ತುಂಡಾಗಿ ಛಿದ್ರವಾದಾಗ ಕುದುರೆಗಳು ನಿಲ್ಲುತ್ತವೆ. ಹೀಗೆ ಕ್ಷಮಿಸಿ ಬಿಡಿ ತಾತಾಚಾರ್ಯರೇ, ನಮ್ಮನ್ನು ಕ್ಷಮಿಸಿ ಬಿಡಿ. ನಮ್ಮಿಂದ ಮಹಾಪರಾಧವಾಗಿದೆ. ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ ಬಿಡಿ, ಕ್ಷಮಿಸಿ. ಅಯ್ಯೋ ಮೂರ್ಖ, ನಾವಿಲ್ಲಿದ್ದೇವೆ, ನಮ್ಮ ಕಾಲುಗಳು ಇಲ್ಲಿವೆ. ನಮ್ಮ ಕಾಲುಗಳು ಸದಾ ನಮ್ಮ ಜೊತೆಯಲ್ಲೇ ಇರುತ್ತವೆ. ಬಾ ಇಲ್ಲಿ ಬಾ. ಇಲ್ಲಿ 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 ಹೋಗು. ಹೋಗಿ ನನ್ನ ತಂಗಿ ಅನಂತಲಕ್ಷ್ಮಿಯ ಕಾಲಿಗೆ ಬೀಳು. ಅವಳಲ್ಲಿ ಬೇಡಿಕೋ, ಕ್ಷಮೆ ಯಾಚಿಸು. ಅನಂತ, ಎಲ್ಲಿದ್ಯಮ್ಮ? ಅಯ್ಯೋ ಇರುಳುಗಣ್ಣವನೇ, ಇಲ್ಲಿ ಇಲ್ಲಿ ಇಲ್ಲಿರುವಳು ನನ್ನ ತಂಗಿ. ಇಲ್ಲಿ ಇಲ್ಲಿ ನಿಮಗೆ ಗೊತ್ತೇ ನನ್ನ ತಂಗಿ ನನಗೆ ಎಷ್ಟೊಂದು ಮುಖ್ಯವೆಂದು? ಆ ಭಗವಂತ ನಮಗೆ ಕೊಟ್ಟಿರುವ ವರಗಳಲ್ಲಿ ಅತ್ಯಂತ ದೊಡ್ಡವರ ನನ್ನ ತಂಗಿ ಅನಂತಲಕ್ಷ್ಮಿ, ತಿಳಿಯಿತೆ? ಹಾಗೂ ನೀನು ನನ್ನ ತಂಗಿಗೆ ಮೋಸ ಮಾಡಲು ಹೊರಟಿದ್ದೆ. ಶಿವ 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 ಶಿವ. ಯಜಮಾನರೇ, ನಿಮಗಿಂತ ಚಿಕ್ಕವನು ಆದರೆ ದೊಡ್ಡ ವಿಷಯವನ್ನು ಹೇಳಲು ಹೊರಟಿರುವೆ. ಹೇಳು. ಆದರೆ ಅದೇನೆಂದರೆ, ನೀವು ನಿಮ್ಮ ತಂಗಿಗೆ
ಪ್ರೀತಿ ಪ್ರೇಮ ಬಿಟ್ಟು ಬೇರೇನು ಕೊಟ್ಟಿಲ್ಲ ಯಜಮಾನರೇ. ಕ್ಷಮಿಸಿ, ನೀವೇನು ಕೊಟ್ಟಿಲ್ಲ. ನೀವು ನಿಮ್ಮ ತಂಗಿಗಾಗಿ ಸಂಪತ್ತನ್ನು ಕೊಟ್ಟಿಲ್ಲ, ಹಾಗೂ ನೀವು ಐಶ್ವರ್ಯವನ್ನು ಕೊಟ್ಟಿಲ್ಲ. ಯಜಮಾನರೇ, ಇಲ್ಲಿ ಕೇಳಿ, ನಿಮ್ಮ ಹತ್ತಿರ ಕೇವಲ 50 ಎಕರೆ ಜಮೀನಿದೆ. 50 ಎಕರೆ. ಹಾಗೂ ಕೋಟೇಶ್ವರರಾಯರ ಬಳಿ 50,000 ಎಕರೆ ಜಮೀನಿದೆ. ನಿಮಗಿಂತಲೂ ಹೆಚ್ಚು. ಏನು? ಹೌದು, ನಾನು ಸರಿಯಾಗಿ ಹೇಳುತ್ತಿರುವೆ ಅಲ್ಲವೇ? ಹಾ, ಇದಕ್ಕಿಂತ ಜಾಸ್ತಿ. ಅವೆಲ್ಲ ಕೇವಲ ಒಂದೇ ಹಳ್ಳಿಯಲ್ಲಿದೆ. ನಿಮ್ಮ ಬಳಿ ಅಷ್ಟೊಂದು 1000 ಎಕರೆ ಜಮೀನು ಇದ್ದರೆ ನಮ್ಮ ಮನೆಯ ನೆಲದ ಮೇಲೆ ಕುಳಿತುಕೊಂಡು ಏನು ಮಾಡುತ್ತಿರುವಿರಿ? ಎದ್ದೇಳಿ ಮೇಲೆ, ಎದ್ದೇಳಿ ಮೇಲೆ, ಮೇಲೆದ್ದು ಮಾತನಾಡಿ. ಆಗಲಿ, ಆಗಲಿ. ನಮಗೆ ದೇವರು ಎಲ್ಲಾನು ಕೊಟ್ಟಿದ್ದಾನೆ. ನಮ್ಮ ಹತ್ರ ಎಷ್ಟು ಮನೆಗಳಿವೆಯೋ ಅದಕ್ಕಿಂತ ಜಾಸ್ತಿ ಅರಮನೆಗಳೇ ಇವೆ. ನಮ್ಮ ಬಳಿ ಎಷ್ಟು ಒಡವೆಗಳಿದೆ ಅಂದ್ರೆ ನಿಮ್ಮ ತಂಗಿಗೆ ವಸ್ತ್ರದ ಅವಶ್ಯಕತೆಯೇ ಇರುವುದಿಲ್ಲ. ಏನು ಹೇಳುತ್ತಿರುವಿರಿ ನೀವು? ಅಂದ್ರೆ ನಮ್ಮ ಮಾತಿನ ಅರ್ಥ, ನಾವು ಒಡವೆಗಳಿಂದಲೇ ಅವರನ್ನು ಅಲಂಕರಿಸುತ್ತೇವೆ. ಸಾಕು ಸಾಕು ಸಾಕು. ಸುಭಾಷ್ ಶಾಸ್ತ್ರಿಗಳೇ, ಹೇಳಿ. ಇವನು ಎಷ್ಟು ನಿಜ ಹೇಳುತ್ತಿರುವನು? ಯಜಮಾನರೇ, ನಿಮಗೊಂದು ಮಾತು ಹೇಳುತ್ತೇನೆ. ನಾವು ಕೋಟೇಶ್ವರರಾಯರನ್ನು ಕಿರೀಟವಿಲ್ಲದ ರಾಜರು ಎನ್ನುತ್ತೇವೆ, ರಾಜರು. ಆದರೆ ನಯನೇಶ್ವರರಾಯರ ಬಗ್ಗೆ ಒಂದು ವಿಷಯವನ್ನು ಹೇಳಲು ಅವರು ಮರೆತು ಹೋದರು. ಕೇವಲ ಒಂದು ವಿಷಯ. ಅದೇನೆಂದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂತಹ ಚಿಕ್ಕ ಚಿಕ್ಕ ವಿಷಯವನ್ನು ಮರೆತು ಹೋಗುತ್ತಾರೆ. ನಿಮಗೆ ಗೊತ್ತಿಲ್ಲವೇ? ದೊಡ್ಡ ದೊಡ್ಡ ವ್ಯಕ್ತಿಗಳು ಮರೆತು ಹೋಗುತ್ತಾರೆ, ನಮಗೆ ತಿಳಿದಿದೆ. ನಾನು ಅವರ ಸಂಪತ್ತಿನ ಬಗ್ಗೆ ಹೇಳಿದ್ದೆಲ್ಲವೂ ಸತ್ಯವೇ ಅಲ್ಲವೇ? ಅದರಲ್ಲಿ ಯಾವ ಸುಳ್ಳೂ ಇಲ್ಲ. ಅವರ ಉದಾರತೆಯನ್ನು ನೋಡಿ, ಉದಾರತೆ. ಕೋಟೇಶ್ವರರಾಯರ ಏಕೈಕ ಪುತ್ರ ನಯನೇಶ್ವರರಾಯ ನಿಮ್ಮ ತಂಗಿಯ ಕಾಲಿಗೆ ಬಿದ್ದಿರುವನು ನೋಡಿ ಯಜಮಾನರೇ, ನೀವೇ ನೋಡಿ. ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಯಜಮಾನರೇ. ಈಗ ಮುಖ್ಯವಾದ ವಿಚಾರ ಏನೆಂದರೆ, ಮದುವೆಯ ನಂತರ ನಿಮ್ಮ ತಂಗಿ ಏನು ಹೇಳುವಳೋ ಅದನ್ನು ಇಡೀ ದಿನ ಕೇಳಿಕೊಂಡು ಇರುವನು. ನೀವು ಇದರ ಬಗ್ಗೆ ಯೋಚಿಸಿ. ಹೌದು, ಮತ್ತೆ ರಾತ್ರಿ ಎದ್ದು ಅವನಿಗೆ ಏನೂ ಸಹ ಕಾಣುವುದಿಲ್ಲ. ಅವಳು ಇವನನ್ನು ಮದುವೆಯಾದರೆ ರಾಣಿಯಂತೆ ಬಾಳುತ್ತಾಳೆ ಯಜಮಾನರೇ, ರಾಣಿ. ಕೋಟೇಶ್ವರರಾಯರೇ, ತಪ್ಪುಗಳನ್ನು ನಾವೆಲ್ಲರೂ ಮಾಡುತ್ತೇವೆ. ಆದರೆ ಮಹಾಜ್ಞಾನಿಗಳು ಯಾರೆಂದರೆ ಆ ತಪ್ಪುಗಳಿಂದ ಲಾಭ ತೆಗೆದುಕೊಳ್ಳುವವರು. ಈಗ ಈ ಅವಕಾಶದಿಂದ ಲಾಭ ತೆಗೆದುಕೊಳ್ಳುವುದನ್ನು ತಡೆಯಲು ನಿಮ್ಮೊಬ್ಬರಿಂದಲೇ ಸಾಧ್ಯ, ಬೇರೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಮತ್ತೆ ಯಜಮಾನರೇ, ನೀವು ಈ ಅವಕಾಶದಿಂದ ಲಾಭವನ್ನು ತೆಗೆದುಕೊಳ್ಳದಿದ್ದರೆ ನೀವು ನಿಮ್ಮ ತಂಗಿ ಅನಂತಲಕ್ಷ್ಮಿಗೆ ಕಂಡ ಕನಸು, ಅಸುಖ, ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಎಲ್ಲವೂ ಸಮಾಪ್ತಿಯಾಗುವುದು, ನಷ್ಟವಾಗುವುದು. ನಾನು ಹೇಳಿದ್ದು ತಿಳಿಯಿತೆ ಯಜಮಾನರೇ? ಹಾಗೂ ನಯನೇಶ್ವರರಾಯರಿಗೆ ಪ್ರಸ್ತಾಪಗಳ ಕೊರತೆ ಏನಿಲ್ಲ ಯಜಮಾನರೇ. ಇವರ ಬಳಿ ಎಷ್ಟು ಶ್ರೀಮಂತಿಕೆ, ಸಂಪತ್ತಿದೆ ಎಂತೆಂದರೆ ಯಾವುದೇ ಹುಡುಗಿಯ ಅದೃಷ್ಟ ಬದಲಾಗಬಹುದು. ಯೋಚಿಸಿ ಯಜಮಾನರೇ. ನಿಮಗೆ ಈ ಕೋಟೇಶ್ವರರಾಯರ ಸಂಬಂಧ ಇಷ್ಟವಿಲ್ಲವೆಂದರೆ ತೊಂದರೆ ಇಲ್ಲ, ಇವರಿಗೆ ಪ್ರಸ್ತಾಪದ ಇಲ್ಲ ಇಲ್ಲ ಇಲ್ಲ. ನಾನು ಈಗ ಈ ಅವಕಾಶವನ್ನು ಕಳೆದುಕೊಂಡರೆ ಜಗತ್ತಿನಲ್ಲಿರುವ ಎಲ್ಲ ತಂಗಿಯರನ್ನು ಪ್ರೀತಿಸುವ ಅಣ್ಣಂದರು ನನ್ನನ್ನು ತೆಗಳುವರು. ಅದರ ಬದಲು ನಾವು ನಮ್ಮ ಕೋಪವನ್ನು ಬಿಡುವುದೇ ಸರಿ. ಸುಭಾಷ್ ಶಾಸ್ತ್ರಿಗಳೇ, ಹೇಳಿ ಹೇಳಿ. ನಮಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ, ಹಾಗೂ ನಮ್ಮ ತಂಗಿಗೂ ಸಹ.
ಏಕೆಂದರೆ ನಾನು ಒಪ್ಪಿದರೆ ನನ್ನ ತಂಗಿಯೂ ಒಪ್ಪಿದಂತೆಯೇ. ಏಕೆಂದರೆ ನಮಗೆ ನಂಬಿಕೆ ಇದೆ, ಈ ಜಗತ್ತಿನಲ್ಲಿ ಯಾವ ತಂಗಿ ಬೇಕಾದರೂ ತನ್ನ ಅಣ್ಣನ ಮಾತನ್ನು ಮೀರುತ್ತಾಳೆ, ಆದರೆ ನನ್ನ ತಂಗಿ ನನ್ನ ಮಾತನ್ನು ಮೀರುವುದಿಲ್ಲ ಎಂಬುದು. ಅಲ್ಲವೇ ಅನಂತ? ಯಜಮಾನರೇ, ಧನ್ಯೋಸ್ಮಿ ಭಗವಂತ. ಇನ್ನೊಂದು ಸಂಬಂಧವನ್ನು ಒಂದುಗೂಡಿಸುವ ಭಾಗ್ಯ ನನ್ನದಾಯಿತು. ಭಗವಂತನ ದಯೆ ಕೋಟೇಶ್ವರ ರಾಯರೇ, ಭಗವಂತನ ದಯೆ. ಎದ್ದೇಳು. ಕೋಟೇಶ್ವರ ಅಂದರೆ ಕೋಟೇಶ್ವರ ರಾಯರೇ, ಬನ್ನಿ. ನಮ್ಮನ್ನು ಆಲಂಗಿಸಿಕೊಳ್ಳಲು ನೀವು ಯಾವುದಾದರೂ ಒಳ್ಳೆಯ ಮುಹೂರ್ತಕ್ಕೆ ಕಾಯುತ್ತಿರುವಿರೇ? ಇಲ್ಲ ಇಲ್ಲ ಗುರುಗಳೇ. ಏನು ಸಂಜೆ ಆದ್ಮೇಲೆ ಅವನು ಕಣ್ ಕಾಣಲ್ವಾ? ಅದಕ್ಕೇನು? ನೀವ್ ಅನ್ಕೊಂಡ ಹಾಗೆ ನನ್ ತಮ್ಮನ್ ಥರ ಮೂರ್ಖ ಅಲ್ವಲ್ಲ. ಜನರು ಪ್ರೀತಿಲಿ ಮೂರ್ಖರಾಗ್ತಾರೆ, ಆದ್ರೆ ನನ್ ತಮ್ಮ ಮೂರ್ಖ ಆಗಿದ್ರು ಅನಂತನ ಮನಸಾರೆ ಪ್ರೀತಿಸಿದಾನೆ. ನೀನ್ ನಿಜವಾಗ್ಲೂ ಮೂರ್ಖನೇ ಕಣೋ. ನಯನೇಶ್ವರ ಅನಂತಳ್ಳ ಮನಸಾರೆ ಪ್ರೀತಿಸಿದ್ರೆ ಏನಾಯ್ತು? ಅವನಲ್ಲಿ ಯಾವ ಒಳ್ಳೆ ಗುಣ ಇಲ್ಲದೆ ಇದ್ರೆ ಏನಾಯ್ತು? ಆದ್ರೆ ಅವನು ಶ್ರೀಮಂತರ ಪುತ್ರ ಅಲ್ವಾ? ಶ್ರೀಮಂತರ ಮನೇಲಿ ಹುಟ್ಟೋದೇ ಒಂದು ದೊಡ್ಡ ಗುಣ ಆಗೋಗಿದೆ. ದುಡ್ಡಿಂದ ಏನ್ ತಗೊಳಕ್ ಸಾಧ್ಯ ಇಲ್ಲ. ಇಷ್ಟು ವರ್ಷ ನಡ್ಕೊಂಡ್ ಹಾಗೆ ಇವತ್ತು ನಡೀತಾ ಇದೆ. ಎರಡು ಕುಟುಂಬಗಳ ಮಧ್ಯದ ದ್ವೇಷಕ್ಕೆ ಪ್ರೀತಿ ಬಲಿ ಆಗ್ತಾ ಇದೆ. ಒಂದು ನಿಜವಾದ ಪ್ರೀತಿಯ ಬಲಿ ಆಗ್ತಾ ಇರೋದು ಇದೇನ್ ಹೊಸ್ತಲ್ವಲ್ಲ. ಇದಾಗ್ತಾ ಇತ್ತು, ಈಗ ಆಗ್ತಾ ಇದೆ, ಮುಂದೆನೂ ಆಗ್ತಾ ಇರುತ್ತೆ. ಶಾರದಾ, ನಿಲ್ಸು ಸಾಕು. ನಿನ್ನ ಮಾತು ನನಗೆ ನೋವುಂಟು ಮಾಡುತ್ತಿದೆ. ನೋವಾಗುತ್ತೆ. ನಿನ್ ಪ್ರಕಾರ ನೀನ್ ದೊಡ್ಡ ಜ್ಞಾನಿ ಅಲ್ವಾ? ಆದ್ರೆ ಇವತ್ತು ನಿನ್ ಜ್ಞಾನನ ನಾನ್ ಕೊಡ್ತೀನಿ. ಮದ್ವೆ ನಮ್ ಸಂಸ್ಕೃತಿಲಿ ಅತ್ಯಂತ ಪವಿತ್ರವಾದ ಬಂಧ. ಇದು ಒಂದ್ ಹುಡುಗ ಹುಡುಗಿ ಜೊತೆ ಸೇರೋದಷ್ಟೇ ಅಲ್ಲ, ಅದು ಈಶ್ವರನ ಸರ್ವಶ್ರೇಷ್ಠ ಕೃತಿಯಾದ ಸ್ತ್ರೀ ಹಾಗೂ ಪುರುಷನ ಸಮ್ಮಿಲನ. ಮದ್ವೆಲಿ ಮಾಡೋ ಒಂದೊಂದು ಪ್ರಮಾಣನೂ ಏಳೇಳು ಜನ್ಮಕ್ಕೂ ಅನ್ವಯ ಆಗುತ್ತೆ. ನಮ್ ಸಂಸ್ಕೃತಿಲಿ ದೊಡ್ಡ ಮಹಾರಾಜರು ಕೂಡ ತಮ್ಮ ಪುತ್ರಿಯರಿಗೆ ಸ್ವಯಂವರ ಏರ್ಪಾಟ್ ಮಾಡಿ ಅವರಿಗೆ ಜೀವನ ಸಂಗಾತಿ ಆಯ್ಕೆ ಮಾಡೋ ಸ್ವತಂತ್ರತೆಯನ್ನು ಕೊಡ್ತಾರೆ. ಅವರ ಮಕ್ಕಳ ವಿರುದ್ಧ ನಿಂತು ಅವ್ರಿಗೆ ಇಷ್ಟ ಇಲ್ದಿರೋ ಮದ್ವೆನ ಎಂದಿಗೂ ಮಾಡಲ್ಲ. ಈಗ ನೀನ್ ಯೋಚನೆ ಮಾಡು. ನೀನು ಮನಸಾರೆ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯ ನಿಂತಿದೀಯ. ಯಾರ್ ಕೊಟ್ರು ನಿನಗೆ ಅಧಿಕಾರ? ಯಾರ್ ಕೊಟ್ರು? ಸಾಕು ಅಮ್ಮ, ಸಾಕು. ಇನ್ನು ಕೇಳೋದಕ್ಕಾಗಲ್ಲ. ಇದೆಲ್ಲ ಮಾಡುವ ಮುನ್ನ ನಾನು ಏಕೆ ಈ ವಿಷಯದ ಬಗ್ಗೆ ಯೋಚಿಸಲಿಲ್ಲ? ಈಗ ನೀವು ಹೇಳಿದ ಮಾತು ನನ್ನ ಕಣ್ಣನ್ನು ತೆರೆಸಿದೆ. ಈಗ ಎಲ್ಲವೂ ಅರ್ಥವಾಗಿದೆ. ಇಲ್ಲ ಇಲ್ಲ, ಸಾಕು. ಈಗ ಅಮ್ಮ ಏನೇ ಸಂಕೇತ ಮಾಡಿದರೂ ನೀನು ಮಾತನಾಡಬೇಡ. ಅಯ್ಯೋ ದೇವ್ರೇ, ಇದೇನಾಯ್ತು? ರಾಮ, ತುಂಬಾ ಯೋಚಿಸಬೇಡ. ನೋಡು, ನೀನು ಅನಂತ ಮತ್ತು ಗೋವಿಂದನನ್ನು ಒಂದು ಸೇರಿಸಬಾರದೆಂದು ಪ್ರತಿಜ್ಞೆ ತೆಗೆದುಕೊಂಡಿದ್ದೀಯಲ್ಲ, ಅದನ್ನು ಮರೆತು ಹೋಗು. ಆಗಲೇ ಈ ಎಲ್ಲ ಅನರ್ಥಗಳಿಂದ ಪಾರಾಗಲು ಸಾಧ್ಯ. ಸರಿಯಾಗಿ ಹೇಳ್ತಿದ್ಯಾ ಬಂಧು. ಮುಖದ ಮೇಲೆ ಮಸಿ ಬಳಿದಿದ್ದಾಗ ಕನ್ನಡಿಯನ್ನು ಒರೆಸಿ ಏನೂ ಪ್ರಯೋಜನವಿಲ್ಲ. ಈಗ ನನಗೆ ಎಲ್ಲ ಅರ್ಥವಾಗಿದೆ. ಗೋವಿಂದ ಹಾಗೂ ಅನಂತ ಎಷ್ಟು ಮುಗ್ಧರೆಂದು ಈಗ ತಿಳಿಯಿತು. ನಾನಿರುವವರೆಗೂ ಇವರಿಗೆ ಯಾವ ಕೆಟ್ಟದ್ದು ಆಗುವುದಿಲ್ಲ.